ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅನ್ಕೊಂಡಿದ್ದೀನಿ. ಎಸ್, ಇದು ಈವ್ನಿಂಗ್ ಇಂದ ಈ ವ್ಲಾಗ್ ನ ಶುರು ಮಾಡಿದೀನಿ ಬಿಕಾಸ್ ಜಸ್ಟ್ ನಾವು ಆಫೀಸ್ ಇಂದ ಬಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಯ್ತು. ಟೈಮ್ ಬಂದು ಆಲ್ಮೋಸ್ಟ್ 7 o'clock ಆಗ್ತದೆ. ಸೊ ಇವಾಗ ನಾನು ಸ್ವಲ್ಪ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಸೊ ಕೊಲೀಗ್ದೊಬ್ರದ್ದು ಮದ್ವೆ ಇದೆ. ಇವತ್ತು ಆಕ್ಚುಲಿ ರಿಸೆಪ್ಷನ್ ಇರೋದು, ನಾಳೆ ಬಂದು ಮದ್ವೆ ಇರೋದು. ಬಟ್ ದಾವಣಗೆರೆ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಹಾಗಾಗಿ ನಮ್ಗೆ ಇವತ್ತು ಆಫೀಸ್ ಇದ್ ಕಾರಣ ನಾವು ಇವತ್ತು ಹೋಗಕ್ಕಾಗ್ಲಿಲ್ಲ. ಇಲ್ಲಾಂದ್ರೆ ನಾವು ನೆನ್ನೆ ನೈಟ್ ಟೈಮ್ ಮೇ ಬಿ ಹೊರಡ್ತಿದ್ವು ಏನೋ. ಅದಕ್ಕೋಸ್ಕರ ಇವಾಗ ಹೊರಡಬೇಕು. ನಮ್ದು 11 o'clock ಏನೋ ಸಮಥಿಂಗ್ ಇರೋದು ಅನ್ಕೋತೀನಿ. ಸೊ ಹಂಗಾಗಿ ಇವಾಗ ಹೊರಡುವಂತ ಸಮಯ, ಹಂಗಾಗಿ ಬೇಗ ಎಲ್ಲ ಪ್ಯಾಕ್ ಎಲ್ಲ ಸ್ವಲ್ಪ ಮಾಡ್ಕೋತೀನಿ. ಜಾಸ್ತಿ ಏನಿಲ್ಲ, ಯಾವ್ದ ಮೇನ್ ಬಟ್ಟೆ ಹಾಕೋತೀನಿ ಅದೊಂದು ತಗೊಂಡ್ ಹೋಗ್ತಾ ಇದೀನಿ. ಅಂಡ್ ಬನ್ನಿ ಇವಾಗೆಲ್ಲ ಸ್ವಲ್ಪ ಹೊರಡುವ, ಏನೇನು ತಿನ್ಬೇಕು ಎಲ್ಲ ತಿನ್ಕೊಂಡು. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗ್ ನ ಶುರು ಮಾಡಿದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಂಗೆ 20K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿಮ್ಮೆಲ್ಲ ಸಪೋರ್ಟ್ಗೆ ವೆರಿ ವೆರಿ ಗ್ರೇಟ್ಫುಲ್. ಅಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರಾಗಿರಿ ಪ್ಲೀಸ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತೀನಿ, ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀನಿ. ಆಲ್ಸೋ ಐ ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ನಿಮ್ಗೆ ಏನಾದ್ರು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು ಅಂತಿದ್ರೆ, ನಿಮ್ ಲೈಫ್ ಅಲ್ಲಿ ನಿಮ್ ಗೋಲ್ಸ್ ನ ಅಚೀವ್ ಮಾಡಬೇಕು, ಸ್ಟಕ್ ಆಗಿದ್ರೆ, ಡಿಪ್ರೆಷನ್ ಅಲ್ಲಿ ಇದ್ರೆ ಅನ್ನೋದಾದ್ರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೇಲ್ ID ನ ಇಲ್ಲಿ ಹಾಕ್ತಿರ್ತೀನಿ. ಸೊ ಅದಕ್ಕೆ ನೆನ್ಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಸ್, ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ನಾನು ಬೆಳಗ್ಗೆ ಬೆಡ್ ಏನು ಕ್ಲೀನ್ ಮಾಡಿಲ್ಲ. ಸೊ ಹಂಗಾಗಿ ಬೆಡ್ಶೀಟ್ ಎಲ್ಲ ಅಲ್ಲೇ ಬಿಸಾಕಿಟ್ಟಿದ್ದೀನಿ. ಇವಾಗ ಇದನ್ನ ಕ್ಲೀನ್ ಮಾಡ್ಬಿಡ್ತೀನಿ. ಸೊ ನಾನು ಮೊಬೈಲ್ LED ಲೈಟ್ ನ ತರಿಸ್ಕೊಂಡಿದ್ದೀನಿ. ತುಂಬಾ ದಿನದಿಂದ ಒಂದು ಒಳ್ಳೆ ಲೈಟ್ ಬೇಕು ಅಂತ ಹುಡುಕ್ತಿದ್ದೆ. ಸುಮ್ಮನೆ ನಾನು ಒಂದೊಂದ್ಸಲ ಈ ಏನಪ್ಪ ರಿಂಗ್ ಲೈಟ್ ಮೇಲೆಲ್ಲ ಯೂಸ್ ಮಾಡ್ಬಿಟ್ಟಿದ್ದೀನಿ. ಸೊ ಈ ತರ ಕಾಣಿಸುತ್ತೆ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ ಜಾಸ್ತಿ ಇಟ್ಕೋಬಹುದು, ಕಡಿಮೆ ಇಟ್ಕೋಬಹುದು. ಒಂದು 3 ಕಲರ್ಸ್ ಏನೋ ಚೇಂಜ್ ಆಗುತ್ತೆ, ನೀವು ನೋಡ್ತಿದ್ರಲ್ಲ. ಸೊ ಈ ತರ. ಸೊ ಇಷ್ಟ ಆಯ್ತು ನನಗೆ. ಸೊ ಹಂಗಾಗಿ ತರಿಸ್ಕೊಂಡೆ. ಇಟ್ ಕಾಸ್ಟ್ ಮೇ ಅರೌಂಡ್ 1800 rupees ಸಮಥಿಂಗ್. ಸೊ ವಿಚ್ ಇಸ್ ವರ್ತ್ ಇದೆ. ಸೊ ಇವಾಗ ಆಫ್ ಮಾಡ್ಬಿಡ್ತೀನಿ ರೀ. ಸೊ ಇಲ್ಲಿ ಚಾರ್ಜ್ ಮಾಡಕ್ ಕೊಟ್ಟಿದ್ದಾರೆ. 4 hours ಚಾರ್ಜ್ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಶೋರ್ ಅದ್ರ ಬಗ್ಗೆ. ಸೊ ಬಟನ್ ಇಲ್ಲಿದೆ ಅಂಡ್ ಇಲ್ಲಿದೆ ನೋಡಿ, ಈ ತರ ತಿರ್ಗಿಸೋದು. ಸೊ ಈ ಕಡೆ ಐ ಥಿಂಕ್ ಬೆಸ್ಟ್, ಚೆನ್ನಾಗಿದೆ. ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು. ಇವನ್ ಅನು ಕೂಡ ಕೇಳಿದೆ ನಾನು. ಅನು ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅನು ಸಜೆಷನ್ ತಗೊಂಡೆ. ಅನು ಒಂದು ಅಷ್ಟಿದ್ರೆ ಸಾಕಾಗುತ್ತೆ ಲೈಟಿಂಗ್ ಅಂತ ಹೇಳಿದ್ರು. ಬಿಕಾಸ್ ಅವ್ರ ವಿಡಿಯೋದಲ್ಲೆಲ್ಲ ನಾನು ನೋಡ್ತಿದ್ದೆ. ಸೊ ಹಂಗಾಗಿ ಮತ್ತೆ ತರಿಸ್ಕೊಂಡೆ. ಮೊನ್ನೆ ಆರ್ಡರ್ ಮಾಡಿದೆ. ನೆನ್ನೆ ನೈಟೇ ಬಂತು. ಚಾರ್ಜ್ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಿಮ್ಗೇನಾದ್ರು ಬೇಕಿರೋ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಇನ್ನು ಕಡಿಮೆಗೂ ಸಿಗುತ್ತೆ, ಸೇಮ್ ಇದೇ ತರ. ಬಟ್ ನಂಗೆ ಗೊತ್ತಿಲ್ಲ ಕ್ವಾಲಿಟಿ ವೈಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ರಿವ್ಯೂಸ್ ಎಲ್ಲ ಚೆನ್ನಾಗಿ ಓದ್ಬಿಟ್ಟು ನೀವು ತಗೊಳ್ಳಿ, ಆಯ್ತಾ. ಸೊ ಕ್ವಿಕ್ ಆಗಿ ಮೇಕಪ್ ರಿಮೂವ್ ಮಾಡ್ಬಿಡ್ತೀನಿ. ಈ ಟಾಪ್ ಲಿಂಕ್ ನ ನಿಮಗೆ ಬೇಕಿರೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಆಕ್ಚುಲಿ ನಾನು ಗೆಟ್ ರೆಡಿ ವಿಡಿಯೋ ಮಾಡಿದ್ದೀನಿ ಬಟ್ಟಲ್ಲಿ. ಅದು ಬಂದಿರುತ್ತೆ ಆಲ್ರೆಡಿ. ನಿಮಗೆ ಈ ವಿಡಿಯೋ ಪೋಸ್ಟ್ ಮಾಡಕ್ ಮುಂಚೆ ಅದನ್ನೇ ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಅದನ್ನ. ಈ ಜಾಗಕ್ಕೆ ದಾವಣಗೆರೆ ಅಂತ ಬಂದ್ರೆ ಐ ಥಿಂಕ್ ನಾನು ತುಂಬಾ ಫಸ್ಟ್ ಟೈಮ್ ಹೋಗ್ತಿರೋದು ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ನೋಡಿದ್ಮೇಲೆ ದಾವಣಗೆರೆ ಅವ್ರು ಯಾರಾದ್ರೂ ಹಾಯ್ ಅಂತ ಮೆಸೇಜ್ ಹಾಕ್ಬೋದು, ಅಥವಾ ನನ್ನ ಚಾನಲ್ ನೋಡ್ತಿರ್ಬೋದು ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದಾವಣಗೆರೆ ಬೆಣ್ಣೆ ದೋಸೆ ದೇವ್ರೆ ಪ್ಲೀಸ್ ಸಿಗೋ ತರ ಆಗ್ಲಪ್ಪ ಅಂತ ಕೇಳ್ಕೊಂಡು ಹೋಗ್ತೀನಿ. ಬಿಕಾಸ್ ಆ ಜಾಗದಲ್ಲಿ ಆ ಊಟ ಏನು ಟೇಸ್ಟ್ ಮಾಡಿದಾಗಲೇ ಅದ್ರ ರುಚಿ ಡಬಲ್ ಅನ್ಸುತ್ತೆ ನಮಗೆ. ಬೆಂಗಳೂರಲ್ಲೆಲ್ಲ ತಿಂದಿರ್ತೀವಿ, ಬಟ್ ಸ್ಟಿಲ್ ಅಲ್ಲಿ ತಿನ್ನೋ ಖುಷಿ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. It's alright. It's alright. ಸೊ ನಾನೇ 3
ತಗೊಂಡ್ ಹೋಗ್ತೀನಿ ಬಿಕಾಸ್ ಅಫ್ಕೋರ್ಸ್ ಬ್ರಷ್ ಎಲ್ಲ ಮಾಡಬೇಕು. ಅಲ್ಲಿ ಹೋಗಿ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಳ್ಳೋದೆಲ್ಲ ಸುಳ್ಳಿನ ಮಾತು. ಸೊ ಹಂಗಾಗಿ ನಾನು ಮನೆಯಿಂದನೇ ಯಾವುದೇ ಟ್ರಿಪ್ ಹೋಗ್ಲಿ ಸ್ಪೆಷಲಿ ಬ್ರಷ್ ಅಲ್ಲೇ ಕೊಟ್ರು ಕೂಡ ಕೆಲವೊಂದು ಹೋಟೆಲ್ಸ್ ಅಲ್ಲಿ, ಬಟ್ ಐ ಸ್ಟಿಲ್ ಕ್ಯಾರಿ ನನ್ನ ಟಂಗ್ ಕ್ಲೀನರ್ ಅಂಡ್ ದಿಸ್ ನಾನು ಯಾವಾಗೂ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಸೊ ಹೇರ್ಗೆ ಅಂತ ಏನೂ ಇಲ್ಲ, ಬಿಕಾಸ್ ನಾನು ಆಲೋವೆರಾ ಜೆಲ್ ಕ್ಯಾರಿ ಮಾಡ್ತೀನಿ. ಸೊ ದಟ್ ನಂಗೆ ಈಸಿ ಆಗುತ್ತೆ, ಅದನ್ನೇ ಹಾಕೊಂಡು ಹೇರ್ನ ಸೆಟ್ ಮಾಡ್ಕೊತೀನಿ. ಸೊ ಎಸ್, ಸೊ ನಾನಿವತ್ತು ಬೆಳಗ್ಗೆ 5:15ಗೆಲ್ಲ ಎದ್ದು ಇಷ್ಟೆಲ್ಲ ಬಟ್ಟೆನೂ ವಾಶ್ ಮಾಡಿ ಹಾಕ್ಬಿಟ್ಟೆ. ಎದ್ದೆ, ನಿದ್ದೆ ಒಂಥರ ಕಂಪ್ಲೀಟ್ ಆಗಿದೆ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಎದ್ದು ಬೇಗ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟೆ. ಸೊ ಇಷ್ಟೇ ಇದ್ದಿತ್ತು. ಬೆಡ್ಶೀಟ್ ಕವರ್ ಒಂದು ಒಗೆಯೋಕ್ಕಾಗಲಿಲ್ಲ, ಮರ್ತುಬಿಟ್ಟೆ. ಅದನ್ನು ನೆಕ್ಸ್ಟ್ ವೀಕ್ ವಾಶ್ ಮಾಡಿ ಹಾಕಬೇಕು. ಸೊ ಎಸ್, ಇವತ್ತು ಯಾಕಂದರೆ ಟ್ರಾವೆಲಿಂಗ್ ಎಲ್ಲ ಇತ್ತಲ್ವ, ನನಗೆ ಗೊತ್ತು ನಾನು ಇವೆಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿದೆ. ಬಿಕಾಸ್ ನಾಳೆ ಈವ್ನಿಂಗ್ ಬರೋದು ಸ್ವಲ್ಪ ಲೇಟ್ ಆಗಬಹುದೇನೋ, ಅದಕ್ಕೋಸ್ಕರನೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ಮನೇದು ಏನೂ ಕೆಲಸ ಇಲ್ಲ, ಪಾತ್ರೆಯಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡಿ, ಸಿಂಕು ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇವಾಗ ಏನಂದ್ರೆ ಆರಾಮಾಗಿ ಹೋಗಿ ನಾನು ಆರಾಮಾಗಿ ಬರಬೇಕು, ಅಷ್ಟೇ ನನ್ನ ಕೆಲಸ. ಸೊ ಈಗ ಸ್ವಲ್ಪ ಜೆಪ್ಟೊಂದು ಐಟಮ್ಸ್ ನ ತರಿಸ್ಕೊಂಡೆ. ಡಾಟ್ ಅಂಡ್ ಕೀದು ಫೇಸ್ ವಾಶ್ ಖಾಲಿ ಆಗಿತ್ತು, ಆಲ್ಮೋಸ್ಟ್ ಖಾಲಿ ಆಗ್ತದೆ. ಸೊ ಹಂಗಾಗಿ ಇದೊಂದು ಆರ್ಡರ್ ಮಾಡಿದೆ. ಮತ್ತೆ ಬಾಡಿ ಲೋಷನ್ ಕೂಡ ಖಾಲಿ ಆಗಿದೆ. ನಾನು ಅರ್ಧಂಬರ್ಧಂ ಇರೋದು ಎತ್ತಿಕೊಂಡಿದ್ದೀನಿ. ಅರ್ಧಂಬರ್ಧಂ ಅಂದ್ರೆ ಇಷ್ಟಿರ್ಬೋದು ಅಷ್ಟೇ, ಅದ್ರಲ್ಲಿ ಅದನ್ನ ಎತ್ತಿಕೊಂಡಿದ್ದೀನಿ. ಆಮೇಲೆ ಮತ್ತೆ ಸರಿ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಬಾಡಿ ಲೋಷನ್. ತುಂಬಾ ಜನ ಕೇಳ್ತಿದ್ ವರ್ಕ್ ಆಗುತ್ತೆ ಅಂತ. ಆಕ್ಚುಲಿ ವರ್ಕ್ ಆಗುತ್ತೆ, ಬಟ್ ಈ ಹೌ ಟು ವೇಟ್ ಅದೊಂದು ಹೇಳ್ತೀನಿ. ಅಂಡ್ ಬಾಡಿ ವಾಶ್ ಕೂಡ ಖಾಲಿ ಆಗುತ್ತೆ. ಇವತ್ತು ಈ ಸಲ ಲಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಈ ಕಲರ್ ಇರೋದು ಏನು ಬಾಡಿ ವಾಶ್ ಸಿಕ್ಕಾಪಟ್ಟೆ ಗಮ್ಮಂತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಹಂಗಾಗಿ ಇದೊಂದು ತರಿಸ್ದೆ. ಅಂಡ್ ಹಾಗೆ ತುಪ್ಪ ಕೂಡ ಖಾಲಿ ಆಗಿತ್ತು. ಸೊ ಇದೊಂದು ಕೂಡ ಆರ್ಡರ್ ಮಾಡಿದೆ. ಇಷ್ಟಕ್ಕೆಲ್ಲ ಸೇರಿ 782 rupees ಆಗಿದೆ. ಸೊ ಇವಾಗ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ರವೆನ ಹಾಕಿ ಇನ್ಸ್ಟೆಂಟ್ ಆಗಿ ಇದು ಮಾಡ್ಕೊಳ್ಳೋವಂಥದ್ದು. ನೆನ್ನೆ ನೈಟೇ ನಾನು ರವೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ನೆನ್ಸಿಟ್ಟಿದ್ದೆ. ಸೊ ಇವತ್ತಿಗೆ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಗಂತ ಅನ್ಕೊಂಡಿದ್ದೆ, ಬಟ್ ಬೆಳಗ್ಗೆ ನಂಗೆ ಅಷ್ಟೊಂದು ಹಸ್ವು ಆಗದೆ ಇರೋ ಕಾರಣ ಸೊ ಇವಾಗ ಹೆಂಗಿದ್ರು ಡಿನ್ನರ್ಗೆ ಬೇಕಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಚುಲರ್ಸ್ ಯಾರು ವಿಡಿಯೋ ನೋಡ್ತಿದ್ರೆ ಇನ್ಸ್ಟೆಂಟ್ ಆಗಿ ನೀವು ಅಡುಗೆ ಮಾಡ್ಕೋಬೇಕಂದ್ರೆ ಸೊ ಈ ತರ ದೋಸಾ ಬ್ಯಾಟರ್ನ ಒಂದು 1/2 hour ನೆನೆಸಿಟ್ರು ನಡೆಯುತ್ತೆ. ನೀವೇನು ಜಾಸ್ತಿ ಹೊತ್ತು ಬಿಡಬೇಕು ಅಂತಾನೂ ಇಲ್ಲ. ಸೊ ನಾನು ಮಾಡ್ಕೊತಾ ಇರೋದು ಶೇಂಗಾ ಚಟ್ನಿ ಪುಡಿ ಏನು ಮಾಡಿದ್ನಲ್ಲ ಅದ್ರದ್ದು ಪುಡಿ ದೋಸೆ ಅಂತ ಅನ್ಕೋಬೋದು ನೀವು. ಒಂಥರ ಗೀ ಪುಡಿ ದೋಸೆ ತರ ಅಂತ ಅನ್ಕೊಳ್ಳಿ. ಸೊ ಚಟ್ನಿ ಎಲ್ಲ ಮಾಡಿದ್ರೆ ಇವಾಗ ವೇಸ್ಟ್ ಆಗುತ್ತಾಯ್ತಾ, ಅದಕ್ಕೋಸ್ಕರನೇ ಬರೀ ಈ ತರ ತುಪ್ಪ ತರಿಸ್ಬಿಟ್ಟು ತುಪ್ಪನ ಹಾಕೊಂಡು ಜಾಸ್ತಿ ಅದ್ರ ಮೇಲೆ ಪುಡಿನ ಹಾಕೊಂಡು ತಿನ್ಕೋತೀನಿ ಇವಾಗ. ಸೊ ಮೆಟ್ರೋದಲ್ಲಿ ಇವಾಗ ನನ್ನ ಫ್ರೆಂಡ್ ಟಿಕೆಟ್ ತಗೋತಿದ್ದಾನೆ. ಸೊ ಇಬ್ರು ಇವಾಗ ಹೊರಡಬೇಕು. ಸೊ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಸೊ ನಾನು ಹಂಗೆ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾಯಿತು. ಅವ್ನು ಟಿಕೆಟ್ ತಗೋತಾನೆ, ಇವಾಗ ಡೈರೆಕ್ಟಾಗಿ ಹೋಗೋದು. ಸೊ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗಬೇಕು, ಅಲ್ಲಿಂದ ನಮಗೆ ಟ್ರೈನ್ ಇರೋದು. ಸೊ ಫೈನಲಿ ನಾವು ರೀಚ್ ಆಗಿದ್ದಾಯಿತು. ಟೈಮ್ ಒಂದು ಎಷ್ಟಾಗಿದೆ ಇವಾಗ ಆಲ್ಮೋಸ್ಟ್ 10:30-40 ಏನೋ ಆಗ್ತಿರ್ಬೋದು. ಸೊ ಒಂದು ಕಾಫಿ ಕುಡಿಯೋಣ, ಟೀ ತೊಗೊಳ್ತಾ ಇದ್ದೀವಿ. ಇನ್ನೂ ಬರೋರು ಬರ್ತಾ ಇದ್ದಾರೆ. ವೀರಾ ಓಯ್, ಅಂಕಲ್ ಟೀಗೆ ಶುಗರ್ ಜಾಸ್ತಿ ಹಾಕಿದಿರ ಅಂದಿದ್ದಕ್ಕೆ ಶುಗರ್ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಹಾಕಿಲ್ಲ ಅಂತ ಇದ್ವಿ. ಹೌದಾ ಗೈಸ್, 20 rupees 2 ಕಾಫಿಗೆ, ಸಾರಿ 2 ಟೀಗೆ. ಚೆನ್ನಾಗಿದೆ. ಅದೇ ಸಿಕ್ಕಿರ್ಬೋದೇನೋ ಆ ಟೈಮ್ಗೆ. ನೋಡಿ ಗೈಸ್, ಟ್ರೈನ್ ಇವಾಗ ಬಂತು. ಮಾನ ಮರ್ಯಾದೆ ಏನಿಲ್ಲ. ಅವನಿಗೆ ರೈಲ್ವೆ ಸ್ಟೇಷನ್ ಎಲ್ಲ ಇತ್ತು ಅಂತಾನೆ ಗೊತ್ತಿಲ್ಲ. ಸುತ್ತಾಕೊಂಬಂದವನೇ.
ಗೈಸ್ ಇಬ್ರು ಎಷ್ಟು ಲೇಟಾಗಿ ಬಂದಿದ್ದಾರೆ, ಜಸ್ಟ್ 10 ಮಿನಿಟ್ಸ್ ಮಿಸ್ ಆಗಿದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ ಇಬ್ಬರು. ಆ ಮೆಟ್ರೋ ಹತ್ರ ಗೊತ್ತಾಗಲ್ಲ ಆಕ್ಚುಲಿ. ಇನ್ನು ಇಬ್ರು ಒಬ್ರು ಬರ್ಬೇಕು ಗೈಸ್ ನಮ್ದು ಆಕ್ಚುಲಿ. ಹೈಲೈಟ್ ಆಗ್ಬೇಕು ಅಂತ ಮುಂದೆ ಬರ್ತಿರೋ ನೀವು ಗೈಸ್. ಗಿಫ್ಟು ವೀರಂದು ನಂದು. ಅಫ್ಕೋರ್ಸ್ ನಾವು ಒಂದೊಂದು ಚಿಕ್ಕ ಚಿಕ್ಕ ತಗೊಳಕಾಗಲ್ಲ. ಇಲ್ಲ ನೋಡಿ ಇವನು ಅವ್ನ ಹನಿಮೂನ್ ಎಲ್ಲ ಮುಗಿಸ್ಬಿಟ್ಟು ಬರಂಗ ಅವನೇ. ಐ ಡೋಂಟ್ ಥಿಂಕ್ ಸೊ, ಪಕ್ಕ ಬರಲ್ಲ ಅನ್ಸುತ್ತವ ನನ್ನ ಪ್ರಕಾರ. ಗೈಸ್ ನಾವು ಟೈಮ್ ಒಂದು ಎಷ್ಟಾಗಿದೆ, 4:50 ಆಗ್ತಿದೆ. ಸೊ ಇವಾಗ ರೀಚ್ಡ್ ಏನು ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಹುಡುಕ್ತಾ ಇದ್ವಿ, ನೋಡ್ಬೇಕು ಎಲ್ಲಿ ಸಿಗುತ್ತೆ ಏನು ಅಂತ, ನೋ ಐಡಿಯಾ. ಸದ್ಯಕ್ಕೆ ಟೀ ತಗೊಂಡು ಕುಡಿತಾ ಇದ್ದೀವಿ. ಚಳಿಗೂ ಅದು ಗೈಸ್ ಎಷ್ಟು ಚಳಿ ಅಂತೀರಾ. ನಾನು ಸೌಮ್ಯ ನಿದ್ದೆನೇ ಮಾಡಿಲ್ಲ, ಚಳಿ ಇಲ್ಲ, ಕಾಲಿಗೆ ಚಳಿ ಹೊಡಿತಿದೆ ಮಾಡ್ಕೊಳಕ್ಕಾಗಿಲ್ಲ. ಸೌಮ್ಯ ಪಾಪ ಎಂತ ಸ್ವೆಟರ್ ಹಾಕೊಂಡ್ ನಾನಾದ್ರೂ ಬೆಟರ್, ಕ್ಯಾಪ್ ಇರೋದಾದ್ರೂ ಹಾಕೊಂಡ್ ಬಂದಿದ್ದೀನಿ. ಅವಳು ಅಂತ ಸ್ವೆಟರ್ ಹಾಕೊಂಡ್ ಒಂದು ದುಪ್ಪಟ್ಟೆ ಹಿಡ್ಕೊಂಡವಳೆ. ಮಲಗಲ್ಲೇ ನಿದ್ದೆ ಬರ್ತದೆ, ಬಟ್ ಮಲ್ಕೊಳಕ್ಕೆ ಆಗ್ಲಿಲ್ಲ, ಯಾರ ಕೈಲೂ ಮಲ್ಕೊಳಕ್ಕಾಗಿಲ್ಲ. ಸೊ ದಟ್ಸ್ ಅ ಸಿಚುಯೇಷನ್ ನಮ್ದು. ಗೈಸ್ ನಾವಿಬ್ರು ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಚೌಟ್ರಿ. ಎಲ್ಲ ರೂಮ್ಸು ಎಲ್ಲ ಒಂದ್ರೊಳಗಡೆನೆ ಇರುವಂಥದ್ದು. ಸೊ ಊರಿಂದ ಸ್ವಲ್ಪ ದೂರ ಇರ್ಬೋದೇನೋ, ಅದಕ್ಕೆ ಎಲ್ಲ ಇಲ್ಲೇ ಇದೆ. ಸೊ ಲೆಟ್ಸ್ ಗೋ. ಫಸ್ಟ್ ಈ ಥರ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ತಾರಂತ. ಫೋಟೋಶೂಟ್ ಮಾಡ್ತಾ ಇದ್ದೀವಿ ನಾವು ಸದ್ಯಕ್ಕೆ. ಫುಲ್ ಬಿಸಿಲು ಅಂದರೆ ಬಿಸಿಲು. ಇವಳು ಹಿಂಗೆ ರೆಡಿ ಆಗಿದ್ದಾಳೆ, ಹೆಂಗೆ ಕೂತ್ಕೊಂಡಿದ್ದಾರೆ. ಅಲ್ಲಿಬ್ರು ಕೂತ್ಕೊಂಡಿದ್ದಾರೆ ಇಬ್ರು. ದಿಸ್ ಇಸ್ ಮೀ.